Hello Diploma champs, so welcome back to Triple T Academy. So DCET 2026 regarding very important update ಇದೆ. So ಎಷ್ಟೊಂದು ಜನ ವರ್ಕಿಂಗ್ ಪ್ರೊಫೆಷನಲ್ಸ್ ಕೇಳ್ತಿದ್ರು, ಸರ್ ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೆ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಎನೇಬಲ್ ಮಾಡ್ತಾರೆ, ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೆ ವಿಡಿಯೋ ಮಾಡಿ ಸರ್ ಅಂತ. ಸೊ ಎಸ್, ವಿ ಗಾಟ್ ಯು ಕವರ್. ಇವತ್ತು ಅದರ ರಿಗಾರ್ಡಿಂಗ್ ಆಗಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡ್ತಿದ್ದೀವಿ. ಏನು ಅಂದ್ರೆ ನಿಮ್ಮ ವರ್ಕಿಂಗ್ ಪ್ರೊಫೆಷನಲ್ಗೆ 2026 DCET ಆನ್ಲೈನ್ ಅಪ್ಲಿಕೇಶನ್ಸ್ ಎನೇಬಲ್ ಮಾಡಿದ್ದಾರೆ. So you can see this DCET 2026 working professional application link. So ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಆಸ್ ಯೂಶುವಲ್ ನೀವು ನಾರ್ಮಲ್ ಕ್ಯಾಂಡಿಡೇಟ್ಸ್ ಹೇಗೆ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಆಗಿ ಅಪ್ಲೈ ಮಾಡ್ತಾರೋ ನೀವು ಅದನ್ನೇ ಮಾಡಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ರಿಗಾರ್ಡಿಂಗ್ ಅಪ್ಲಿಕೇಶನ್ಸ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಆ ವಿಡಿಯೋ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಸೊ ಗೋ ಬ್ಯಾಕ್. ನಿಮಗೆ ಫ್ರಮ್ ದ ರಿಜಿಸ್ಟ್ರೇಷನ್ ಇಂದ ಟಿಲ್ ಫೀ ಪೇಮೆಂಟ್ವರೆಗೂ ಏನೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ, ಹೇಗೆ ಮಾಡಬೇಕು, ಕಂಪ್ಲೀಟ್ ಗೈಡೆನ್ಸ್, ಕಂಪ್ಲೀಟ್ ಡೀಟೇಲ್ಡ್ ಗೈಡೆನ್ಸ್ ನಿಮಗೆ ತಲುಪ್ತಾ ಹೋಗುತ್ತೆ. ಆ್ಯಂಡ್ ಅದಕ್ಕೂ ಮುಂಚೆ ವೆರಿ ಇಂಪಾರ್ಟೆಂಟ್, ಯಾರೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಗೆ ಅಪ್ಲೈ ಮಾಡ್ತಿದ್ದೀರೋ ಮೇಕ್ ಶೋರ್ ದ್ಯಾಟ್ ಯು ಆರ್ ಎಲಿಜಿಬಲ್. ಸೊ ವರ್ಕಿಂಗ್ ಪ್ರೊಫೆಷನಲ್ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗಿದ್ದೀರಾ. ಸೊ ಹಂಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡಿ, ಸುಮ್ಮನೆ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ. ಸರ್ ಹಾಗಾದರೆ ವರ್ಕಿಂಗ್ ಪ್ರೊಫೆಷನಲ್ ರಿಲೇಟೆಡ್ ಡೇಟಾ ಎಲ್ಲಿ ಸಿಗುತ್ತೆ ನನಗೆ? ಗೋ ಟು ಇನ್ಫಾರ್ಮೇಷನ್ಸ್ ಬುಲೆಟಿನ್. ಇನ್ಫಾರ್ಮೇಷನ್ಸ್ ಬುಲೆಟಿನಲ್ಲಿ ರಿಗಾರ್ಡಿಂಗ್ ವರ್ಕಿಂಗ್ ಪ್ರೊಫೆಷನಲ್ ಕುರಿತಾದಂತೆ ಆಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಡೀಟೇಲ್ಸ್ನ ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಆದ ನಂತರ ಇಫ್ ಯು ಆರ್ ಎಲಿಜಿಬಲ್ ದೆನ್ ಓನ್ಲಿ ಅಪ್ಲೈ ಮಾಡಿ, ಅದರ್ವೈಸ್ ಬೇಡ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಡೇಟ್, ಅಪ್ಲಿಕೇಶನ್ ವರ್ಕ್ ಫ್ಲೋ ಅನ್ನೋದನ್ನು ಸಹ ಬಿಟ್ಟಿದ್ದಾರೆ. ಸೊ ಕ್ಲಿಕ್ ಆನ್ ದ್ಯಾಟ್. ಈ ಅಪ್ಲಿಕೇಶನ್ ವರ್ಕ್ ಫ್ಲೋದಲ್ಲಿ ದಿಸ್ ಇಸ್ ಜನರಲ್ ಫಾರ್ ಆಲ್, ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ನಾರ್ಮಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಕಾಮನ್. ಇಲ್ಲಿ ಏನು ಅಂದರೆ ಸೊ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟು ಸ್ಟೆಪ್ ಇದೆ? 1 2 3 4 ಸ್ಟೆಪ್ಸ್ ಇದೆ. ಸೊ ಆ 4 ಸ್ಟೆಪ್ಸಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ? ಫಸ್ಟ್ ಸ್ಟೆಪ್ ರಿಜಿಸ್ಟರ್ ಡಿಜಿ ಲಾಕರ್ ಆ್ಯಂಡ್ ಡೌನ್ಲೋಡ್ SSLC ಡಾಕ್ಯುಮೆಂಟ್ಸ್. ಸೊ ಹೇಗೆ ಡೌನ್ಲೋಡ್ ಆಗೋದು ಅದನ್ನು ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ DCET 2026 ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಯೂಸಿಂಗ್ ಡಿಜಿ ಲಾಕರ್, ದಟ್ ಸ್ಟೆಪ್ಸ್ ಇನ್ವಾಲ್ವ್ ಏನಾಗಿದೆ ಅನ್ನೋದು ಕೊಟ್ಟಿದ್ದಾರೆ. DCET ಥರ್ಡ್ ಸ್ಟೆಪ್ ಇಸ್ DCET ಲಾಗಿನ್ ಆದಮೇಲೆ ಫಸ್ಟು ಲಾಗಿನ್ ವಿತ್ OTP, basic details, fetch SSLC and SATs, reservation, special reservations, upload, photo and sign, preview applications, fee payment. ನಾವು ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ವಿಡಿಯೋನು ಸಹ ಮಾಡಾಕಿದ್ದೀವಿ. ಸೊ ಜಸ್ಟ್ ವರ್ಕ್ ಫ್ಲೋನು ಕೊಟ್ಟಿದ್ದಾರೆ, ಅದನ್ನು ಒಂದು ಸಲ ನೀವು ವೆರಿಫೈನ ಮಾಡಿಕೊಡಿ. ಸೊ ಇದರಲ್ಲಿ ಇನ್ನೂ ಒಂದೇನಪ್ಪ ಅಂದರೆ ಗೈಡ್ ಮೀ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ವಿತ್ ವಾಯ್ಸ್ ಮೆಸೇಜ್ ಸಹ ಏನಿದೆ ಆ ಪಾಯಿಂಟ್ ಅಲ್ಲಿ ಏನು ಇಂಪಾರ್ಟೆಂಟು ಅನ್ನೋದನ್ನು ಸಹ ಅದು ಹೇಳ್ತಾ ಹೋಗುತ್ತೆ. ದಿಸ್ ಇಸ್ ನ್ಯೂ, ದಿಸ್ ಇಸ್ ಫಸ್ಟ್ ಟೈಮ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಈ ತರ ಒಂದು ವರ್ಕ್ ಫ್ಲೋ ಚಾರ್ಟ್ ಅನ್ನ ಬಿಟ್ಟಿರ್ತದೆ. ಸೊ ಅಂಡ್ ವೆರಿ ಕ್ವಿಕ್ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಅಪ್ಲಿಕೇಶನ್ 7th ಮಾರ್ಚ್ ಇಂದ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 3rd of Aprilಗೆ ನಿಮಗೆ ಅಪ್ಲಿಕೇಶನ್ಸ್ ಲಾಸ್ಟ್ ಡೇಟ್ ಇದೆ. ಅಂಡ್ ದೆನ್ ಲಾಸ್ಟ್ ಡೇಟ್ ಅಕಾರ್ಡಿಂಗ್ ಟು ಇವಾಗಿರೋ ನೋಟಿಫಿಕೇಶನ್ ಪ್ರಕಾರ ಫೀ ಪೇ ಮಾಡೋದಕ್ಕೆ 4th of April 2026 ಈಸ್ ದ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆಗಿ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆದರೆ ಡೆಫಿನೆಟ್ಲಿ ವಿ ವಿಲ್ ಇನ್ಫಾರ್ಮ್ ಯು. ಸೊ ಆ ಇನ್ಫಾರ್ಮೇಷನ್ ನಿಮಗೆ ಇನ್ಸ್ಟೆಂಟಾಗಿ ಸಿಗಬೇಕು ಅಂದರೆ ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಆಸ್ ವೆಲ್ ಆಸ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದಕ್ಕೂ ಜಾಯ್ನ್ ಆಗಿ ನಿಮಗೆ ಇನ್ಸ್ಟೆಂಟ್ ಕ್ವಿಕ್ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.